ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೋಮವಾರದ ಮಿನಿ ವ್ಲಾಗನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ಸೋಮವಾರದ ಬೆಳಿಗ್ಗೆನೇ ನನ್ನ ದಿನಚರಿ ಡೈಲಿ ರೊಟೀನ್ ಯಾವ ಥರ ಇರುತ್ತೆ ನನಗೆ ಅಂತ ಅಂದ್ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ. ಸೋಮವಾರದ ನನ್ನ ದಿನಚರಿಯಲ್ಲಿ ಮೊದಲೇದಾಗಿ ಬಾಗಿಲು ತೊಳೆದು ಪುಟ್ಟದೊಂದು ರಂಗೋಲಿ ಹಾಕ್ಕೊಂಡೆ. ಹಬ್ಬ ಇತ್ತಲ್ವ, ಹಬ್ಬ ಇದರಿಂದ ತುಂಬ ಪಾತ್ರೆ ಇತ್ತು, ಜಾಸ್ತಿ ಪಾತ್ರೆ ಬಿದ್ದಿತ್ತು ತೊಳೆಯೋದಕ್ಕೆ. ಸ್ವಲ್ಪ ಪಾತ್ರೆನೆಲ್ಲ ತೊಳ್ಕೊಂಡು, ಪಾತ್ರೆ ತೊಳೆಯೋದೇ 1 ಅವರ್ ಆಗುತ್ತೆ. ಬೆಳಿಗ್ಗೆನೇ ನೀರು ಬಿಟ್ಬಿಡ್ತಾರೆ. ಆ ನೀರು ಬಿಟ್ಟಿದ್ದಂಥ ಟೈಮಲ್ಲಿ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಇದೊಂದೆರಡು ಕೆಲಸ ಆಗಿಬಿಟ್ರೆ ಎಲ್ಲ ಕೆಲಸ ಆದಂಗೆ. ಸ್ವಲ್ಪ ಬಟ್ಟೆ ಇತ್ತು, ಬಟ್ಟೆನೂ ಕೂಡ ನೆನೆಸಿದ್ದೀನಿ. ಬಟ್ಟೆ ಮೊದಲು ಪಾತ್ರೆ ತೊಳೆದ್ಬಿಟ್ಟು ಆಮೇಲೆ ಬಟ್ಟೆ ಒಗೆಯೋಣ ಅಂತ ಅಂದ್ಬಿಟ್ಟು ಪಾತ್ರೆ ತೊಳ್ಕೊತಾ ಇದ್ದೀನಿ. ಒಂದು ಅರ್ಧ ತೊಳೆದಿದ್ದೀನಿ. ನಾಷ್ಟಕ್ಕೆ ಅಂತ ಅಂದ್ಬಿಟ್ಟು ನಾನು ಟೊಮೊಟೊ ಗೊಜ್ಜು ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವಿನ ಸೊಪ್ಪು, ಸಾಸಿವೆ ಮತ್ತು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ, ಇಲ್ಲಿ ಚಟ್ನಿ ಎಲ್ಲ ಟೊಮೊಟೊ ಗೊಜ್ಜು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗೋವರೆಗೂ ಆಮೇಲೆ ಟೊಮೊಟೊ ಹಾಕ್ಕೋಬೇಕು ನೋಡಿ. ಈರುಳ್ಳಿ ಫ್ರೈ ಆಗಿದೆ, ಈಗ ಟೊಮೊಟೊನ ಹಾಕ್ಕೋತಾಯಿದ್ದೀನಿ. ಟೊಮೊಟೊ ಸ್ವಲ್ಪ ಜಾಸ್ತಿನೇ ಹಾಕ್ಕೋತಾಯಿದ್ದೀನಿ. ಟೊಮೊಟೊ ಗೊಜ್ಜಿಗೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಅದರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೋತಾಯಿದ್ದೀನಿ. ಈಗೆಲ್ಲ ಈರುಳ್ಳಿ ಜೊತೆಲಿ ಮಿಕ್ಸ್ ಮಾಡೋಣ. ಒಂದು 5 ನಿಮಿಷ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಟೊಮೊಟೊ ಗೊಜ್ಜು ಜೊತೆಗೆ ಚಪಾತಿ ಮಾಡ್ಕೊಂಡಿದ್ದೀನಿ. ಹಂಚಿಟ್ಕೊಂಡು ಚಪಾತಿ ಹಿಟ್ಟನ್ನು ಬೆಳಗ್ಗೆನೇ ಕಲಸಿ ಇಟ್ಟಿದ್ದೀನಿ. ಚೆನ್ನಾಗಿ ನೆಂದಿದೆ ಚಪಾತಿ ಹಿಟ್ಟು. ಈಗ ಚಪಾತಿ ಮಾಡ್ಕೊತಾ ಇದ್ದೀನಿ. ನಮ್ಮನೇಲಿ ಹೀಗೆ ಸಜ್ಜದ ಮೇಲೇ ಚಪಾತಿನ ಮಾಡೋದು. ನಿಂತ್ಕೊಂಡು ಸಜ್ಜದ ಮೇಲೇ ಮಾಡ್ಕೊಬಿಡ್ತೀನಿ. ಎಲ್ಲನೂ ಬೇಯಿಸ್ಕೊತಾ ಇದ್ದೀನಿ ಇವಾಗ ಚಪಾತಿನ ಒಂದೊಂದೇ. ತುಂಬಾ ಚೆನ್ನಾಗಿ ಬಂದಿತ್ತು ಚಪಾತಿ ಸಾಫ್ಟಾಗಿ. ಈ ರೀತಿ 2 ಕಡೆ ಬೇಯಿಸ್ಕೊಂಡ್ರೆ ಚಪಾತಿ ರೆಡಿ ಆಗುತ್ತೆ. ನಾಷ್ಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ದೋ. ಹಬ್ಬ ಇತ್ತಲ್ವ, ಕೆಲಸ ಇತ್ತು, ಅದರಿಂದ ವರ್ಷದ ಮೊದಲ ಚೆಂಡು ಯಾರೆಲ್ಲ ನೋಡಿದ್ರಿ ಕಮೆಂಟ್ ಮಾಡಿ. ನಮ್ಮನೆ ಮೇಲೆ ಈ ರೀತಿ ಕಾಣಿಸ್ತಾ ಇತ್ತು ಚೆಂಡು. ನಮ್ಮ ನೋಡೋ ಅಷ್ಟರಲ್ಲಿ ಕತ್ತಲೆ ಆಗಿಬಿಟ್ಟಿತ್ತು. ಯಾಕಂದರೆ ಸೋಮವಾರ ಹೊಸ್ತಡಕ್ಕೆ ಇರಲಿಲ್ಲ. ಹೊಸ್ತಡಕ್ಕೆ ದಿನ ನೋಡ್ತಿದ್ದೋ ಕಂಪಲ್ಸರಿ. ಹೊಸ್ತಡಕ್ಕೆ ಇರಲಿಲ್ವಲ್ಲ, ಅದರಿಂದ ಸ್ವಲ್ಪ ಲೇಟಾಗಿ ನೋಡ್ದು. ಆಗಲೇ ಕತ್ತಲೆ ಆಗಿತ್ತು ನಾವು ನೋಡೋ ಅಷ್ಟರಲ್ಲಿ. ಆದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಚೆಂಡು. ಯುಗಾದಿ ಹಬ್ಬ ಅಂತ ಅಂದಮೇಲೆ ಚೆಂಡು ನೋಡೋದೊಂದು ಖುಷಿ ಎಲ್ಲರಿಗೂ. ನೋಡಬೇಕು ಅಂತ ಹೇಳ್ತಾರೆ, ನೋಡಲೇಬೇಕು ಅಂತಲೂ ಕೂಡ ನೋಡ್ತಾರೆ ಕೆಲವರು. ನಾವು ಕೂಡ ವರ್ಷನೂ ಚೆಂಡನ್ನು ಮಿಸ್ ಮಾಡ್ದೇ ನೋಡ್ತೀವಿ. ಯಾರೆಲ್ಲ ನೋಡಿಲ್ಲ ನೋಡಿ, ಝೂಮ್ ಮಾಡಿ ವಿಡಿಯೋನ ಹತ್ರದಿಂದ ಮಾಡಿದ್ದೀನಿ. ಚಂದ್ರ ದರ್ಶನ ಈ ರೀತಿ ಆಯಿತು. ಮತ್ತು ಸಂಜೆಗೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅಕ್ಕಿ ನೆನೆಸ್ಕೊಂಡಿದ್ದೆ. ಯಾಕಂದರೆ ಇಡ್ಲಿ ದೋಸೆ ಮಾಡೋಣ ಹೊಸ್ತಡ್ಕಿಗೆ ಅಂತ ಅಂದ್ಬಿಟ್ಟು ಅಕ್ಕಿ, ಉದ್ದಿನಬೇಳೆ, ಅವಲಕ್ಕಿನೆಲ್ಲ ನೆನೆಸಿದೆ. ಸ್ವಲ್ಪ ಅದನ್ನ ತೊಳೆದ್ಬಿಟ್ಟು ಸ್ವಲ್ಪ ಸೋರಾಕಿದ್ದೀನಿ. ಯಾಕಂದರೆ ಇದ್ರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಹೋದ ವಾರ ಮಾತ್ರ ಮಾಡಿದ್ದೆ. ಹೋದ ವಾರ ಮಾಡಿದ್ದಾಗಲೇ ಖಾಲಿ ಆಯಿತು. ಹೊಸ್ತಡ್ಕೋಗಿ ನಾನ್ ವೆಜ್ ಮಾಡೋದಕ್ಕೆಲ್ಲನೂ ಬೇಕಲ್ವ, ಅದರಿಂದ ನಮ್ಮ ಮನೇಲಿ ನಾನ್ ವೆಜ್ ಮಾಡಿನೇ 2 ತಿಂಗಳು ಆಗ್ಬಿಟ್ಟಿದೆ. ಆಚೆಗಡೆ ಹೊರಗಡೆ ತಿನ್ಕೋತಿದ್ವಿ, ಮನೇಲಿ ಮಾಡ್ತಾಯಿರಲಿಲ್ಲ. ನಮ್ಮನೆ ಊರಲ್ಲಿ ಪೂಜೆ ಇತ್ತಲ್ವ, ಅದರಿಂದ. ನಮ್ಮ ಮನೇಲಿ ನಾನು ಒಬ್ಬಳೇ ಇರೋದ್ರಿಂದ, ಹಬ್ಬ ಮಾಡೋದ್ರಿಂದ ನನಗೆ ಅಡುಗೆ ಮಾಡೋದಕ್ಕೆಲ್ಲ ಸ್ವಲ್ಪ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ಕೊಬಿಡ್ತೀನಿ. ಶುಂಠಿ ಎಲ್ಲ ಆಲ್ರೆಡಿ ತೊಳೆದಿದ್ದೀನಿ. ಇನ್ನೊಂದು ಸರಿ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ತೊಳ್ಕೊಳ್ಳೋಣ ಅಂತ ಅಂದ್ಕೊಂಡು ಒಂದು ಬಾಣಲಿಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಇಸ್ಕೊಂಡು ಬೆಳ್ಳುಳ್ಳಿ ಮತ್ತು ಶುಂಠಿನ ತೊಳ್ಕೊತಾ ಇದ್ದೀನಿ. ಹಬ್ಬದಲ್ಲಿ ಕೆಲಸ ಎಲ್ಲ ಕಡಿಮೆ ಇರೋಲ್ಲ, ಜಾಸ್ತಿ ಇರುತ್ತೆ. ಒಬ್ಬರೇ ಮಾಡೋದ್ರಿಂದ ಹೆವಿ ಅನಿಸುತ್ತೆ. ಅದರಿಂದ ಈ ರೀತಿ ಈಸಿಯಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೆಲ್ಲ ಮುಂದಾಗೆ ಬಿಡಿಸಿ ಇಟ್ಕೊಂಡ್ರೆ ಹಬ್ಬ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ನೋಡಿ. ಈಗೆಲ್ಲ ತೊಳೆದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಪೇಸ್ಟ್ ಮಾಡಿ ಇಟ್ಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕು ಅವಾಗ ಬಳಸ್ಕೋಬೋದು. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೋತಿದ್ದೀನಿ. ಈ ರೀತಿ ನೈಸಾಗಿ ರುಬ್ಕೊಂಡ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲೇ ಮಾಡಿರೋದು ರೆಡಿ ಆಗುತ್ತೆ. ನನಗೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡು ಯಾವಾಗಲೂ ನನಗೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ರೆಡಿ ಮಾಡಿ ಇಟ್ಕೊಬಿಡ್ತೀನಿ. ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಕೆ ಇಟ್ಟಿದ್ದೀನಿ. ಈಗ ಟೊಮೊಟೊ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಟೊಮೊಟೊ ಹಾಗೆ ತೆಂಗಿನಕಾಯಿನ ತಗೊಂಡಿದ್ದೀನಿ. ಇದ್ರ ಜೊತೆಗೆ ಜೀರಿಗೆ ಮೆಣಸು ಕೂಡ ಬೇಕು, ಎಣ್ಣೆ ಬೇಕು, ಒಣಮೆಣ್ಸಿನ್ಕಾಯಿ, ಉಪ್ಪು, ಹುಣಸೆಹಣ್ಣು, ಇಷ್ಟೇ ಐಟಮ್ ಬೇಕಾಗಿರೋದು. ಈಗ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡು
ಒಂದು ಬಾಣಲಿಲಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಖಾರಕ್ಕೆ ಒಂದೆರಡು ಒಣಮೆಣ್ಸಿನ್ಕಾಯಿ, ಹಾಗೆ ಕರಿಬೇವಿನ ಸೊಪ್ಪು ಎಲ್ಲನೂ ಒಂದು 5 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಟೊಮೊಟೊನ ಸುಟ್ಬಿಟ್ಟು ಕೂಡ ಮಾಡ್ತಾರೆ ಟೊಮೊಟೊ ಚಟ್ನಿನ. ಈ ರೀತಿ ಒಂದು ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಗ್ಗರಣೆ ಮಾಡಿಕೊಂಡು ರುಬ್ಬೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು, ಫ್ರೈ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಮುದ್ದೆಗೂ ಅನ್ನಕ್ಕೂ ಸೂಪರ್ ಕಾಂಬಿನೇಷನ್ನು ಟೊಮೊಟೊ ಚಟ್ನಿ. ಬಾಯಿ ಕೆಟ್ಟಿದ್ದಾಗ, ಜ್ವರ ಬಂದಾಗೆಲ್ಲ ಈ ರೀತಿ ಒಂದು ಸರಿ ಟೊಮೊಟೊ ಚಟ್ನಿ ಮಾಡಿ ನೋಡಿ, ಸುಮ್ಮನೆ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಬೆಂದಿದೆ. ಒಂದು 2-3 ಟೊಮೊಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ದಪ್ಪಗೆ ಹಾಕೋತಾ ಇದ್ದೀನಿ, ಯಾಕಂದರೆ ಇದನ್ನು ರುಬ್ಕೋತೀವಲ್ಲ ಅದರಿಂದ ಸ್ವಲ್ಪ ದಪ್ಪಗೆ ಹಾಕೋತಾ ಇದ್ದೀನಿ. ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ಇದನ್ನ. ಈಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಹಾಕ್ತಾನೆ ಮಾಡ್ಕೊಬೋದು. ತೆಂಗಿನಕಾಯಿ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟಾಗಿರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿನ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಮತ್ತು ಮೆಣಸು, ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೊಂಡು ಒಂದು 5 ನಿಮಿಷ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. 5 ನಿಮಿಷ ಫ್ರೈ ಮಾಡ್ಕೊಂಡು ಇದನ್ನು ಆರೋದಕ್ಕೆ ಬಿಟ್ಟು ಚಟ್ನಿ ರುಬ್ಕೊಂಡ್ರೆ ರೆಡಿಯಾಗುತ್ತೆ ಮುದ್ದೆ ಜೊತೆಗೆ ಚಟ್ನಿ. ಸೊ ನಾನು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ನುಗ್ಗೆಕಾಯಿನೆಲ್ಲ ಹಚ್ಚಿಟ್ಟಿದ್ದೆ. ನಮ್ಮನೆಯವರು ಸಾಂಬಾರು ಬೇಡ ಚಟ್ನಿ ಮಾಡು ಅಂತ ಅಂದರು. ಅದರಿಂದ ಸ್ವಲ್ಪ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡು ಈ ರೀತಿ ಚಟ್ನಿ ಮಾಡ್ತಾಯಿದ್ದೀನಿ. ಈಗ ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಒಂದು 5 ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡು ಇದನ್ನ ಆರೋದಕ್ಕೆ ಬಿಡಬೇಕು. ಬಿಸಿ ಇರೋದ್ರಿಂದ ರುಬ್ಬೋದಕ್ಕಾಗಲ್ಲ ಚೆನ್ನಾಗಿ, ಅದರಿಂದ ಆರೋದಕ್ಕೆ ಬಿಟ್ಟು ಆರಿದ್ಮೇಲೆ ಚೆನ್ನಾಗಿ ರುಬ್ಕೋಬೇಕು. ಅದ್ರ ಜೊತೆಗೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮುದ್ದೆಗೆ ನೀರು ಕೂಡ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇದೆ ನೋಡಿ. ಈಗ ಸ್ವಲ್ಪ ಹಿಟ್ಟನ್ನು ಹಾಕಿದ್ರೆ ಮುದ್ದೆ ಹೆಸರು ಬರುತ್ತೆ. ನಮ್ಮನೇಲಿ ನೈಟಲ್ಲಿ ಕಂಪಲ್ಸರಿಯಾಗಿ ಮುದ್ದೆ ಇರಲೇಬೇಕು. ಮುದ್ದೆ ಡೈಲಿ ಇರುತ್ತೆ, ಆದ್ದರಿಂದ ಒಂದು 2 ಮುದ್ದೆ ಮಾಡ್ಕೊತೀನಿ ಅಷ್ಟೇ, ಜಾಸ್ತಿ ಮಾಡೋದಿಲ್ಲ. ನೋಡಿ ಈಗ ನೀರು ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಈಗ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಈಗೆಲ್ಲ ಚೆನ್ನಾಗಿ ಕುದ್ದು ನೊರೆ ಬರುತ್ತಲ್ಲ, ಆವಾಗ ಆ ಹಿಟ್ಟನ್ನು ಹಾಕಬೇಕು. ಈ ರೀತಿ ಒಂದು ಸರಿ ಮಾಡಿ ಹಚ್ಚರಾಗಿ ಮುದ್ದೆ ಮಾಡೋರಾಗಲಿ, ನುಚ್ಚಾಕ್ಬಿಟ್ಟು ಕೂಡ ಮುದ್ದೆ ಮಾಡ್ತಾರೆ, ಅದ್ರ ಜೊತೆಗೆ ಅನ್ನ ಹಾಕ್ಬಿಟ್ಟು ಕೂಡ ಮುದ್ದೆ ಮಾಡ್ತಾರೆ. ನಮ್ಮನೇಲಿ ಎಲ್ಲ ಥರದ್ದು ಮುದ್ದೆ ಮಾಡ್ತೀವಿ. ಅನ್ನ ಹಾಕು ಮಾಡ್ತೀವಿ, ನುಚ್ಚಾಕು ಮಾಡ್ತೀವಿ, ಹಚ್ಚರಾಗಿದು ಮಾಡ್ತೀವಿ. ಈಗ ನೊರೆ ಬರ್ತಾಯಿದೆ ಮುದ್ದೆ ಇದು ಕುದ್ದು. ಈಗ ಒಂದು ಹಿಟ್ಟಿನ ಕೋಲು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಿಮ್ಮಲ್ಲೇ ಇಟ್ಕೊಂಡು ಗ್ಯಾಸನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಮುದ್ದೆ ಚೆನ್ನಾಗಿ ಗಂಟು ಬರಲ್ಲ. ಮುದ್ದೆ ಬರಲ್ಲ ಅಂತ ಅನ್ನೋರು ಈ ಥರ ಟ್ರೈ ಮಾಡಿ ಒಂದು ಸರಿ. ಆಲ್ರೆಡಿ ನಾನು ಮುದ್ದೆ ವಿಡಿಯೋನ ಹಾಕಿದ್ದೀನಿ, ನೋಡಿಲ್ಲ ಅಂದರೆ ಒಂದು ಸರಿ ನೋಡ್ಕೊಬನ್ನಿ. ಈಗ ನೋಡಿ ಸ್ವಲ್ಪನೇ ಹಿಟ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಗ್ಯಾಸ್ ಮೇಲೆ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಟ್ಬಿಟ್ಟು ಆಮೇಲೆ ನೀಟಾಗಿ ಬೆರೆಸ್ಬಿಟ್ಟು ಬೇಯಿಸ್ಕೊಂಡ್ರೆ ಮುದ್ದೆ ರೆಡಿ ಆಗುತ್ತೆ. ಈ ರೀತಿ ಗ್ಯಾಸ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಬೆರೆಸ್ಬೇಕು ಮುದ್ದೆಯನ್ನು, ಆವಾಗ ನೀಟಾಗಿ ಬರುತ್ತೆ. ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸರಿ ಜಾಸ್ತಿ ಹಾಕೊಂಬಿಟ್ರೆ ಗಟ್ಟಿ ಆಗಿಬಿಡುತ್ತೆ. ಈಗ ಕೆಳಗಡೆ ಇಡ್ಸ್ಕೊಂಡು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ಈಗ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಆದಷ್ಟು ಸಿಮ್ಮಲ್ಲೇ ಒಂದು 5 ನಿಮಿಷ ಬೇಯೋದಕ್ಕೆ ಬಿಟ್ಟು ಮುದ್ದೆ ಕಟ್ಟಿದ್ರೆ ಮುದ್ದೆ ರೆಡಿ ಆಗುತ್ತೆ. ಸ್ವಲ್ಪನೂ ಕೈಗಂಟೋದಿಲ್ಲ. ಯಾವ ರೀತಿ ಆಗಿದೆ ಅಂತ ನೋಡಿ, ಬೆಣ್ಣೆ ಥರ ಆಗಿದೆ ಮುದ್ದೆ. ಈಗ ಟೊಮೊಟೊ ಚಟ್ನಿಗೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಆರಿದೆ, ಆರೋದಕ್ಕೆ ಬಿಟ್ಟು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ನೋಡಿ ಇದ್ರ ಜೊತೆಗೆ ಸ್ವಲ್ಪ ನೀರು ಕೂಡ ಹಾಕ್ಕೋತಾ ಇದ್ದೀನಿ. ನುಣ್ಣಗೆ ರುಬ್ಕೊಂಡ್ರೆ ಟೊಮೊಟೊ ಚಟ್ನಿ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಈ ಥರ ಟ್ರೈ ಮಾಡಿ ಟೊಮೊಟೊ ಚಟ್ನಿ ರೆಸಿಪಿನ. ಟೊಮೊಟೊ ಚಟ್ನಿ ಜೊತೆಗೆ ಹಪ್ಪಳ ಹಾಕ್ಕೊಂಡಿದ್ದೆ. ಹಪ್ಪಳ ಜೊತೆಗೆ ಮುದ್ದೆ ಮತ್ತು ಅನ್ನ ಎರಡು ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಮುದ್ದೆಗಂತೂ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ. ಮತ್ತು ಇದ್ರ ಜೊತೆಗೆ ಅಕ್ಕಿ ನೆನೆಸಿದ್ನಲ್ವ, ನೆನೆಸಿರೋ ಅಕ್ಕಿನ ಸ್ವಲ್ಪ ರುಬ್ಕೊಂಡು ದೋಸೆ ಮತ್ತು ಇಡ್ಲಿಗೆ ರೆಡಿ ಮಾಡಿಕೊಂಡೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರು ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ.